ಹಾಯ್ ಫ್ರೆಂಡ್ಸ್, ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತೊಂದು ಸೂಪರ್ ಆಗಿರೋದೊಂದು ಟೊಮೊಟೊ ರಸಮ್ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಯಾವ ದೇವಸ್ಥಾನದಲ್ಲಿ ಮಾಡೋ ಥರ ಇರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಬರೀ ಒಂದು ರಸ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಸಾಕು, ಅಷ್ಟು ಟೇಸ್ಟಾಗಿರುತ್ತೆ. ಬನ್ನಿ ಮಾಡೋಣ ಯಾವ ಥರ ಅಂತ ಅಂದ್ಬಿಟ್ಟು 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಕೊತ್ತಂಬರಿ ಸೊಪ್ಪು, ಒಂದು 4-5 ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಧನಿಯಾ ಪೌಡರು, ಜೀರಿಗೆ ಪೌಡ್ರು, ಹಸಿಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 2 ಟೊಮೊಟೊ ತೊಗೋತಾ ಇದ್ದೀನಿ. 2 ಟೊಮೊಟೊ ತೊಗೊಂಡು ಇದು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಇದು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡ್ಬೇಕು. ಈ ಥರ ಪೇಸ್ಟ್ ಮಾಡ್ಕೊಂಬಿಟ್ಟು ನಾವು ನೆಕ್ಸ್ಟ್ ಇದನ್ನು ನಾವು ಒಗ್ಗರಣೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. 10 ನಿಮಿಷದಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಟೊಮೊಟೊ ರಸಮ್ಮು ಏನು ಬೇಜಾರು ಅನ್ನಿಸ್ದಾಗ ಇದು ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರ್ತಿದ್ದು. ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬಿಟ್ಟು ಸಾಸಿವೆ ಒಗ್ಗರಣೆಗೆ ಹಾಕ್ತೀನಿ. ತುಪ್ಪ ಕಾದಿದ ನಂತರ ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಟೊಮೊಟೊ ರಸಮ್ಮು. ನೋಡಿ, ಈಗ ಅದು ತುಪ್ಪ ಹಾಕಿದ ತಕ್ಷಣ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕಿ ಸಿಡಿದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ 4-5 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಇದಕ್ಕೆ ಹಾಕಬೇಕಾಗತ್ತೆ ಒಗ್ಗರಣೆಗೆ. ಇದೇ ಒಳ್ಳೆ ಘಮ ಕೊಡೋದು ಮಾತ್ರ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ನಂತರ ನೆಕ್ಸ್ಟ್ ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿರೋದು. ಅದು ಟೇಸ್ಟ್ ಕೊಡುತ್ತೆ. ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು ಈ ಖಾರಕ್ಕೆ ಒಗ್ಗರಣೆಗೆ. ಈಗ ಇದು ಹಾಕ್ಬಿಟ್ಟು ಸಿಮ್ಮಲ್ಲಿ ಸಿಮ್ ಮಾಡ್ಕೊಂಡ್ಬಿಡೋಣ ಇದನ್ನು. ನೆಕ್ಸ್ಟ್ ನಾವು ಇದಕ್ಕೆ ಟೊಮೊಟೊ ಪೇಸ್ಟನ್ನ ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಇದನ್ನು ನೈಸಿಗೆ ರುಬ್ಬಿ ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ತುಂಡು ಗಾತ್ರದಷ್ಟು ನಾವು ಒಂದು ಸ್ವಲ್ಪ ಹುಣಸೆ ರಸನ ತೆಗೆದು ಹಾಕ್ತೀನಿ. ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತೀನಿ ನಾನು. ನೋಡಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇದು ಟೊಮೊಟೊ ರಸಮ್. ಇದು ಒಂದೇ ಒಂದು ಸ್ವಲ್ಪ ಅಷ್ಟೇ ಹುಣಸೆ ರಸ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಇದಕ್ಕೆ ಒಂದು ಸ್ವಲ್ಪ ನೋಡಿ ಹಿಂಗೆ ಚೆನ್ನಾಗಿ ಕುದಿಯ ಬಂದಾಗ ನಾವೆಲ್ಲ ಪೌಡ್ರೆಲ್ಲ ಇಟ್ಕೊಂಡಿರ್ತೀವಲ್ಲ, ಜೀರಿಗೆ ಪೌಡರು, ಕಾಳು ಮೆಣಸಿನ ಪೌಡ್ರು, ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು, ಎಲ್ಲ ಅರ್ಧ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಪೌಡ್ರು ಹಾಕ್ತಾ ಇರೋದು ಕಲ್ಲರ್ಗೆ. ಒಳ್ಳೆ ದೇವಸ್ಥಾನದಲ್ಲಿ ಇರುತ್ತಲ್ಲ ಆ ಥರ ಕಲರ್ ಬರುತ್ತೆ ಇದು ರಸಮ್, ಟೊಮೊಟೊ ರಸಮ್ಮು. ನೋಡಿ, ಇದು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಇದನ್ನು ಕುದಿಸ್ತೀನಿ. ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ಬಿಡೋಣ. ಒಳ್ಳೆ ಟೇಸ್ಟ್ ಕೊಡೋಕೆ ಮಾತ್ರ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ತೆಳ್ಳಗೆ ಹಾಕ್ಕೊಂಡು ಹುಣಸೆ ರಸ ಸೇರಿಸ್ತಾಯಿದ್ದೀನಿ. ಹುಣಸೆ ರಸ ಸೇರಿಸಿ ನೀರು ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಿಗೆ ತೆಳುಗೆ ಇರಬೇಕಿದು ರಸಮ್ಮು. ಕುಡಿತಾ ಇದ್ದರೆ ಹಂಗೇ ಎಲ್ಲ ಜಡತ್ವ ಎಲ್ಲ ಬಿಟ್ಟೋಗ್ಬಿಡುತ್ತೆ, ಆ ಥರ ಇರುತ್ತೆ ಇದು ಟೇಸ್ಟು ಮಾತ್ರ. ಒಳ್ಳೆ ಹುರುಪು ಬರುತ್ತೆ ಕೆಲಸ ಮಾಡೋದಕ್ಕೆ ಆಗಲಿ ಏನಕ್ಕೆ ಆಗಲಿ, ಒಂಥರ ಜಡತ್ವ ಹೋಗ್ಬಿಡುತ್ತೆ ಮಾತ್ರ. ಈ ಥರ ಟೊಮೊಟೊ ರಸಮ್ ಮಾಡ್ಕೊಂಡು ಕುಡಿದ್ರೆ ಬಾಯಿ ಕೆಟ್ಟೋಗಿದ್ರೆ ಆ ಥರ ಎಲ್ಲ ಮಾಡಿಕೊಂಡು ಇದು ಬರೀ ಇದು ಮಾಡೋದಕ್ಕೆ ಚೆನ್ನಾಗಿರ್ತದೆ ಇದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮುಚ್ಚಿಬಿಡೋಣ ಸ್ವಲ್ಪ ಹೊತ್ತು ಉಪ್ಪು ಹಾಕ್ಬಿಟ್ಟು. ನೋಡಿ, ಆಯಿತು. ನೆಕ್ಸ್ಟು ಕುದೀತಾ ಇದೆ. ಒಳ್ಳೆ ಕಲರ್ ಆಗಿರೋ ಟೊಮೊಟೊ ರಸಮ್ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಾಯಿತು. ಒಳ್ಳೆ ಲೋಟಕ್ಕೆ ಹಾಕ್ಕೊಂಡು ಕುಡಿತಾ ಇದ್ದರೆ ಹಂಗೇ ತುಂಬ ಚೆನ್ನಾಗಿರ್ತಿದ್ದು. ತೆಳ್ಳಗಿರುತ್ತೆ ಅಲ್ಲ, ಅನ್ನಕ್ಕೂ ಹಾಕ್ಕೊಂಡು ಒಂದು ಸೈಡ್ಗೆ ಒಂದು ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ಊಟ ಮಾತ್ರ. ಇದು ತಟ್ಟೆ ಅನ್ನ ಅಷ್ಟು ಖಾಲಿ ಮಾಡಿಬಿಡ್ಬೋದು, ಆ ಥರ ಇರುತ್ತೆ. ನೋಡಿ, ಈ ಥರ ಆಯಿತು. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಒಂದು ತಟ್ಟೆಗೆ ಒಂದು ಅನ್ನ ಹಾಕಿ ಬಟ್ಲಲ್ಲಿ ಟೊಮೊಟೊ ರಸಮ್ ಹಾಕ್ತಾಯಿದ್ದೀನಿ. ಸೈಡ್ಗೆ ಹಂಗೆ ಒಂದು ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಟೊಮೊಟೊ ರಸಮ್ಮು. ಅಷ್ಟು ಟೇಸ್ಟಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಮರಿಬೇಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು ಮಾತ್ರ ಇದು ಟೊಮೊಟೊ ರಸಮ್ಮು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತು ಇದೇ ಥರ ವಿಡಿಯೋಗೆ ಸಿಗ್ತಾ ಇರೋಣ. ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಓಕೆ, ಬಾಯ್.